ಶುಭೋದಯ ಮಕ್ಕಳೇ. ಪೂರಕ ಪಾಠ 4 ಪದ್ಯಪಾಠ ನನ್ನ ರೆಟ್ಟೆಯ ಬಲ. ಇದನ್ನು ಬರೆದಿರೋರು ಬುದ್ಧಣ್ಣ ಹಿಂಗಮಿರಿ. ಇದನ್ನು ಒಂದ್ಸಲ ಓದ್ಬಿಡೋಣ. ಮೊದಲಿಗೆ, ನನಗೆ ಹಂಬಲ ಒಂದೇ, ದುಡಿದೆ ದುಡಿಯುವುದೇ ಸತತ, ಲೆಕ್ಕಿಸದೆ ದುಃಖವನು ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಈ ಹಗಲು ಇನ್ನಷ್ಟು ಉದ್ದವಾಗಲಿ, ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ಸುರಿಸುವೆನು ಬೆವರು ಹೊಳೆ. ನಾ ದುಡಿವ ನಾಡ ನೆಲ ಹಿರಿದಾಗಲಿ, ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ನೆಲಕ್ಕೆ ಗೆಯ್ಯುವ ಕರ್ಮ ನನ್ನ ಜೀವನ ಧರ್ಮ, ಅಖಂಡ ಕಾಯಕ ತಪಸ್ಸು ಮಣ್ಣ ಕಣಕಣ ನನ್ನ ಸಿರಿಯಾಗಲಿ. ದುಡಿಯುವುದೊಂದೇ ನಿರಂತರ ಛಲವಾಗಲಿ, ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಬಾನು ತಕ್ಕಂತೆ ಫಲ ನೀಡಲಿ. ನನ್ನ ರೆಟ್ಟೆಯ ಬಲವು ಹಿಗ್ಗುತ್ತಲಿರಲಿ. ಈಗ ಪದ್ಯಕ್ಕೆ ಬರೋಣ. ನನ್ನ ಹಂಬಲ ಒಂದೇ. ಹಂಬಲ ಅಂದರೆ ಆಸೆ. ಏನದು? ದುಡಿದೆ ದುಡಿಯುವುದೇ ಸತತ. ಸತತ ಅಂದರೆ ಪ್ರತಿ ನಿಮಿಷ ಯಾವುದು ವ್ಯರ್ಥವಾಗ್ದಂಗೆ ದುಡಿತಾನೇ ಇರಬೇಕು. ಹೇಗೆ ದುಡಿಬೇಕು? ಲೆಕ್ಕಿಸದೆ ದುಃಖನೂ ಲೆಕ್ಕ ಮಾಡೋಂಗಿಲ್ಲ, ಏನೂ ಲೆಕ್ಕ ಮಾಡೋಂಗಿಲ್ಲ. ಯಾವಾಗಲೂ ದುಡಿತಾನೇ ಇರಬೇಕು, ತನ್ನ ಕರ್ತವ್ಯ ನಿರತನಾಗೇ ಇರಬೇಕು. ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ದುಡಿತಾ ಕಷ್ಟಪಡ್ತಾ ಕೆಲಸ ಮಾಡ್ತಾ ಆ ಎಲುಬು ಅಂದರೆ ಮೂಳೆ ಹೆಂಗೆ ಎಷ್ಟು ಗಟ್ಟಿಯಾಗಬೇಕು, ಕಬ್ಬಿಣ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಗಟ್ಟಿ ಆಗಬೇಕು ದುಡಿತಾ ಅಂತ ಹೇಳ್ತಾ ಇದ್ದಾರೆ. ಈ ಹಗಲು ಇನ್ನಷ್ಟು ಉದ್ದವಾಗಲಿ. ಈಗಿನಿರಷ್ಟು ಹಗಲು ಸಾಲದಂತೆ ಅವರು ದುಡಿಯೋಕ್ಕೆ, ಇನ್ನು ದೊಡ್ಡದಾಗಬೇಕು. ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ಸುರಿಸುವೆನು ಬೆವರ ಹೊಳೆ. ಮಣ್ಣಿನಲ್ಲಿ ಕೆಲಸ ಮಾಡ್ತಾನೆ, ಕಣ್ಣಿನಲ್ಲೂ ಸಹ ಬೆವರು ಬರೋಂಗೆ, ಅಂದರೆ ಅಷ್ಟು ಆಯಾಸನ, ಅಂದರೆ ತಾನು ತುಂಬ ಕೆಲಸ ಮಾಡ್ತಾನೇ ಇರಬೇಕು. ಗದ್ದೆಯಲ್ಲಿ ಕೆಲಸ ಮಾಡಬೇಕು. ಗೆಡ್ಡೆಯಲ್ಲಿ ಅಂದರೆ ಮಣ್ಣು ಉತ್ತು ಬಿತ್ತು ಗೆಡ್ಡೆ ಗೆಣಸೆಲ್ಲ ಬೆಳೀತಾರಲ್ಲ, ಅವಾಗ ಸತತವಾಗಿ ನಾವು ಬೆಳೀತಾನೇ ಇರಬೇಕು. ಸುರಿಸುವನು ಬೆವರು ಹೊಳೆ. ಬೆವರು ಹೇಗೆ ಹೊಳೆಯಾಗಿ ಹರಿಬೇಕಂತ ಅಷ್ಟು ಕಷ್ಟಪಟ್ಟು ದುಡಿಬೇಕು, ಯಾವಾಗಲೂ ದುಡಿತಾನೇ ಇರಬೇಕು ಅಂತ ಅವನ ಆಸೆ. ನಾ ದುಡಿವ ನಾಡನೆಲ್ಲ ಹಿರಿದಾಗಲಿ. ನಾನು ದುಡಿಬೇಕು, ನನ್ನ ನಾಡು ಅಂದರೆ ತಾನು ಇರ್ತಕ್ಕಂಥ ನಾಡು ನೆಲ ಭೂಮಿ ಹಿರಿದಾಗಲಿ, ದೊಡ್ಡದಾಗಲಿ, ಚೆನ್ನಾಗಿ ಹೆಸರಾಗಲಿ ಅಂತ ಬಯಸ್ತಾ ಇದ್ದಾನೆ. ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ಹೆಮ್ಮೆ ಅಂದರೆ ಅಭಿಮಾನ. ನಾನು ಯಾವಾಗಲೂ ದುಡಿತಾನೇ ಇರ್ತೀನಿ, ಅದು ಅವನ ಅಭಿಮಾನ. ಅದು ಗರಿ ಎಡೆಯುತ್ತಿರಲಿ ಅಂದರೆ ಯಾವಾಗಲೂ ಗಿಡಗಳು ಚಿಗುರೊಡಿತಾವಲ್ಲ, ಹಾಗೆ ಇವನು ಹೊಸದಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ಆಸೆ ಗರಿ ಹೊಡೆತಿರಲಿ ಅಂತ ಹೇಳ್ತಾ ಇದ್ದಾನೆ. ನೆಲಕ್ಕೆ ಗೆಯ್ಯುವ ಕರ್ಮ ನನ್ನ ಜೀವನ ಧರ್ಮ. ನೆಲ ಅಂದರೆ ಭೂಮಿ, ಗೆಯ್ಯೋದು ಅಂದರೆ ಕೆಲಸ ಮಾಡೋದು. ಇವನ ಕರ್ಮ ಅಂದರೆ ಕೆಲಸ. ಯಾವುದು? ನೆಲಕ್ಕೆ ಗೆಯ್ಯೋದು ಅಂದರೆ ತಾನು ಉತ್ತಿ ಬಿತ್ತಿ ಬೆಳೆಯೋದೇ ಅವನ ಧರ್ಮ, ನನ್ನ ಜೀವನ ಧರ್ಮ. ಅವನ ಜೀವನದ ಸಾರ್ಥಕತೆ ಧರ್ಮ, ಅವನ ಕರ್ತವ್ಯ ಅದೇ ನೆಲಕ್ಕೆ ಗೆಯ್ಯೋದು ಅಂದರೆ ಕೆಲಸ ಮಾಡೋದು. ಅಖಂಡ ಕಾಯಕ ತಪಸ್ಸು ಮಣ್ಣ ಕಣಕಣ ನನ್ನ ಸಿರಿಯಾಗಲಿ. ಕಾಯಕ ಅಂದರೆ ಕೆಲಸ, ಅಖಂಡ ಕಾಯಕ ಅಂದರೆ ದೊಡ್ಡದಾದ ಕೆಲಸ ಯಾವಾಗಲೂ ಮಾಡ್ತಾ ಇರಬೇಕು. ಈಗ ತಪಸ್ಸು ಅಂದರೆ ಋಷಿಮುನಿಗಳು ದೇವತೆಗಳನ್ನು ಒಲಿಸ್ಕೊಳ್ಳೋಕ್ಕೆ ತಪಸ್ಸು ಮಾಡ್ತಾರಲ್ಲ, ಅದೇ ಥರ ಇವನು ಕಾಯಕನೇ ತನ್ನ ತಪಸ್ಸು. ಮಣ್ಣ ಕಣಕಣ ನನ್ನ ಸಿರಿಯಾಗಲಿ. ಸಿರಿ ಅಂದರೆ ಐಶ್ವರ್ಯ ಸಂಪತ್ತು. ಯಾವುದು ಇವನ ಸಿರಿ ಸಂಪತ್ತು? ಈ ಮಣ್ಣ ಕಣ, ಸಣ್ಣ ಸಣ್ಣ ಮಣ್ಣಿನ ಕಣನೂ ಅಂದರೆ ಚೂರು ಸಹ ನನ್ನ ಐಶ್ವರ್ಯವಂತ ಆಗಲಿ. ಅಂದರೆ ಅಷ್ಟು ಇಷ್ಟಪಟ್ಟು ನಾನು ಭೂಮಿಗೆ, ತಾಯಿಗೆ ಸೇವೆ ಮಾಡ್ತೀನಿ ಅಂತ ಅರ್ಥ. ದುಡಿಯುವುದೊಂದೇ ನಿರಂತರ ಛಲವಾಗಲಿ. ಛಲ ಅಂದರೆ ಯಾವುದೇ ಕೆಲಸನ ಪಟ್ಟು ಬಿಡದೆ ಮಾಡೋದು. ಇಲ್ಲೇನು ಮಾಡ್ತಾನೆ? ದುಡಿಯೋದು. ಅದೇ ನಿರಂತರ ಸತತವಾಗಿ ಅದೇ ಇವನ ಛಲ ಆಗಲಿ, ಪಟ್ಟು ಬಿಡ್ದಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಬಾನು ತಕ್ಕಂತೆ ಫಲ ನೀಡಲಿ. ಪ್ರಾಮಾಣಿಕತೆ ಅಂದರೆ ನಾನು ಕೆಲಸನ ಎಷ್ಟು ಅದಕ್ಕೆ ಆದ್ಯತೆ ಕೊಟ್ಟು ಮಾಡ್ತೀನೋ ಅದೇ ಥರ ಈ ನೆಲ ಜಲ ಬಾನು ತಕ್ಕಂತೆ ಫಲ ನೀಡಲಿ. ನಾನು ಎಷ್ಟು ಕೆಲಸ ಮಾಡ್ತೀನೋ ಅದಕ್ಕೆ ತಕ್ಕಂತೆ ಫಲ ನೀಡಲಿ. ಅಂದರೆ ಇವನು ಕೆಲಸ ಮಾಡೋದೇ ತನ್ನ ಧರ್ಮ, ಅದನ್ನೇ ಮಾಡ್ತಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ರೆಟ್ಟೆಯ ಬಲವು ಹಿಗ್ಗುತ್ತಿರಲಿ. ಇಷ್ಟು ಕೆಲಸ ಮಾಡಿದರೆ ಸಾಲದು, ನನ್ನ ರೆಟ್ಟೆಯ ಬಲ ಅಂದರೆ ನನ್ನ ಕೈ ತೋಳಿನಲ್ಲಿ ತುಂಬ ಬಲ ಅಂದರೆ ಶಕ್ತಿ ಬರಲಿ, ಅದೂ ಹೆಚ್ಚಿಗೆ ಆಗ್ತಾ ಇರಲಿ. ಅದು ಹೆಚ್ಚಿಗೆ ಆದಷ್ಟು ನಾನು ಹೆಚ್ಚಿಗೆ ಕೆಲಸ ಮಾಡ್ತೀನಿ ಅನ್ನೋದು ಇಲ್ಲಿನ ಪದ್ಯದ ಆಶಯ ಆಗಿದೆ.